ರೇವಣ್ಣನವರ ಪ್ರಕರಣದಲ್ಲಿ ತೀರ್ಪು ಬಂದಿದೆ. ಅದರಲ್ಲೂ ಜೀವಾವಧಿ ಶಿಕ್ಷೆಯನ್ನು ಮತ್ತು 11 ಲಕ್ಷ ಸಂತ್ರಸ್ತೆಗೆ ಕೊಡಬೇಕು ದಂಡ ಅಂತ ಹೇಳಿ ಒಂದು ತೀರ್ಪು ಬಂದಿರುವಂಥದ್ದು ನಮ್ಮ ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ತೃಪ್ತಿ ತಂದಿರುವಂಥದ್ದು. ಯಾಕಂದರೆ ನಾವು ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಈ ಪ್ರಕರಣಗಳಲ್ಲಿ ಕನಿಷ್ಠ ಶಿಕ್ಷೆ ಕೊಡ್ತಾರೇನೋ ಅಂತ ಊಹೆ ಮಾಡಿದ್ವಿ. ಆದರೆ ಈ ಗರಿಷ್ಠ, ಅದರಲ್ಲೂ ನಾವು ಊಹೆ ಮಾಡಿರದಂತಹ ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದರೆ ಆ ನ್ಯಾಯಾಧೀಶರಿಗೆ ನಾವು ಮತ್ತು ತನಿಖಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದರಲ್ಲೂ ನಮ್ಮ ಹಾಸನದ ಮಹಿಳೆಯರು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಇಲ್ಲಿ ಕೇವಲ ಸಂತ್ರಸ್ತೆಯರು ಮಾತ್ರ ಹಾಸನದ ಮಹಿಳೆಯರು ಅಂತ ಹೇಳೋಕ್ಕಾಗಲ್ಲ. ಅವ್ರ ಜೊತೆ ಇಲ್ಲಿರುವಂಥ ಈ ಲಕ್ಷಗಟ್ಟಲೆ ಮಹಿಳೆಯರ ಮಾನ ಮರ್ಯಾದೆ ಕೂಡ ಈ ಒಂದು ಪ್ರಕರಣದಲ್ಲಿ ಹರಾಜಾಗಿತ್ತು. ಮಾಧ್ಯಮಗಳಲ್ಲಿ ನೋಡಿ ಅಥವಾ ಎಲ್ಲಿ ನಾವು ಓಡಾಡಿದ್ರು ಕೂಡ ಹಾಸನದ ಹೆಣ್ಮಕ್ಳು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡುವಂಥ ಸಂದರ್ಭ ಬರ್ತಾಯಿತ್ತು. ಅಷ್ಟು ಒಂದು ಕೆಟ್ಟನಾಗಿ ಬಿಂಬಿಸಲಾಗಿತ್ತು. ಆದರೆ ಈ ಒಂದು ತೀರ್ಪು ಬಂದ ನಂತರ ಆ ಒಂದು KR ನಗರದ ಮಹಿಳೆ ಅಂತ ಅಲ್ಲ, ನಮ್ಮ ಹಾಸನದಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರು ಸಂತ್ರಸ್ತರಿದ್ರು ಅವ್ರು ಎಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಧೈರ್ಯ ಬಂದಿದೆ. ಅವ್ರು ಬೇಕಂತಲೋ ಬೇಡ ಅಂತಲೋ ಈ ಒಂದು ದುರಾಚಾರದಲ್ಲಿ ಅವರು ಒಂದು ಸಂತ್ರಸ್ತರಾಗಿದ್ದರು. ಸೊ ಅವ್ರಿಗೆ ಒಂದು ಧೈರ್ಯ ಬಂದಿದೆ. ಈ ಥರ ಏನಾದರೂ ಆದಂಥ ಸಂದರ್ಭದಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟರೆ ನಮಗೂ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಬಂದಿದೆ. ಮತ್ತು ನಮ್ಮ ಹಾಸನದ ಹೆಣ್ಮಕ್ಳ ಘನತೆಯನ್ನು ಎತ್ತಿದಂಥ ನ್ಯಾಯಾಧೀಶರಿಗೆ, ತನಿಖಾಧಿಕಾರಿಗಳಿಗೆ ಮತ್ತು ಅದನ್ನು ವಾದ ಮಾಡಿದಂಥ SPP ಅವರಿಗೆ ನಾವು ಖಂಡಿತವಾಗ್ಲೂ ನಾನು ಕೂಡ ಹಾಸನದ ಒಂದು ಹೆಣ್ಣಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ನಮ್ಮ ಒಂದು ಘನತೆಯನ್ನು, ಗೌರವವನ್ನು ಕಾಪಾಡಿದ್ದಾರೆ. ಇನ್ಯಾರೇ ಆಗಲಿ, ಬರೀ ನಮ್ಮ ಹಾಸನ ಅಂತಲ್ಲ, ನಮ್ಮ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲೇ ಯಾರೇ ಪ್ರಭಾವಿಗಳು ಕೂಡ ಹೆಣ್ಮಕ್ಳು ಸವಾಸಕ್ಕೆ ಹೋಗಬೇಕು, ಹೆಣ್ಮಕ್ಳನ್ನ ದುರುಪಯೋಗ ಪಡಿಸ್ಕೊಳ್ಬೇಕು ಅಂತಂದರೆ 100 ಬಾರಿ ಯೋಚನೆ ಮಾಡೋವಂಥ ಒಂದು ತೀರ್ಪು ನಮ್ಗೆ ಬಂದಿದೆ. ನಾವು ಈ ಸಂದರ್ಭದಲ್ಲಿ ಸಂತಸ ಅನ್ನೋದಕ್ಕಿಂತನೂ ನಮ್ಮ ಗೌರವ ಮತ್ತೆ ಬಂತಲ್ಲ ಅನ್ನೋದಕ್ಕೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ರೇವಣ್ಣನವರ ಪ್ರಕರಣದಲ್ಲಿ ತೀರ್ಪು ಬಂದಿದೆ. ಅದರಲ್ಲೂ ಜೀವಾವಧಿ ಶಿಕ್ಷೆಯನ್ನು ಮತ್ತು 11 ಲಕ್ಷ ಸಂತ್ರಸ್ತೆಗೆ ಕೊಡಬೇಕು ದಂಡ ಅಂತ ಹೇಳಿ ಒಂದು ತೀರ್ಪು ಬಂದಿರುವಂಥದ್ದು ನಮ್ಮ ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ತೃಪ್ತಿ ತಂದಿರುವಂಥದ್ದು. ಯಾಕಂದರೆ ನಾವು ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಈ ಪ್ರಕರಣಗಳಲ್ಲಿ ಕನಿಷ್ಠ ಶಿಕ್ಷೆ ಕೊಡ್ತಾರೇನೋ ಅಂತ ಊಹೆ ಮಾಡಿದ್ವಿ. ಆದರೆ ಈ ಗರಿಷ್ಠ, ಅದರಲ್ಲೂ ನಾವು ಊಹೆ ಮಾಡಿರದಂತಹ ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದರೆ ಆ ನ್ಯಾಯಾಧೀಶರಿಗೆ ನಾವು ಮತ್ತು ತನಿಖಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದರಲ್ಲೂ ನಮ್ಮ ಹಾಸನದ ಮಹಿಳೆಯರು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಇಲ್ಲಿ ಕೇವಲ ಸಂತ್ರಸ್ತೆಯರು ಮಾತ್ರ ಹಾಸನದ ಮಹಿಳೆಯರು ಅಂತ ಹೇಳೋಕ್ಕಾಗಲ್ಲ. ಅವ್ರ ಜೊತೆ ಇಲ್ಲಿರುವಂಥ ಈ ಲಕ್ಷಗಟ್ಟಲೆ ಮಹಿಳೆಯರ ಮಾನ ಮರ್ಯಾದೆ ಕೂಡ ಈ ಒಂದು ಪ್ರಕರಣದಲ್ಲಿ ಹರಾಜಾಗಿತ್ತು. ಮಾಧ್ಯಮಗಳಲ್ಲಿ ನೋಡಿ ಅಥವಾ ಎಲ್ಲಿ ನಾವು ಓಡಾಡಿದ್ರು ಕೂಡ ಹಾಸನದ ಹೆಣ್ಮಕ್ಳು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡುವಂಥ ಸಂದರ್ಭ ಬರ್ತಾಯಿತ್ತು. ಅಷ್ಟು ಒಂದು ಕೆಟ್ಟನಾಗಿ ಬಿಂಬಿಸಲಾಗಿತ್ತು. ಆದರೆ ಈ ಒಂದು ತೀರ್ಪು ಬಂದ ನಂತರ ಆ ಒಂದು KR ನಗರದ ಮಹಿಳೆ ಅಂತ ಅಲ್ಲ, ನಮ್ಮ ಹಾಸನದಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರು ಸಂತ್ರಸ್ತರಿದ್ರು ಅವ್ರು ಎಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಧೈರ್ಯ ಬಂದಿದೆ. ಅವ್ರು ಬೇಕಂತಲೋ ಬೇಡ ಅಂತಲೋ ಈ ಒಂದು ದುರಾಚಾರದಲ್ಲಿ ಅವರು ಒಂದು ಸಂತ್ರಸ್ತರಾಗಿದ್ದರು. ಸೊ ಅವ್ರಿಗೆ ಒಂದು ಧೈರ್ಯ ಬಂದಿದೆ. ಈ ಥರ ಏನಾದರೂ ಆದಂಥ ಸಂದರ್ಭದಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟರೆ ನಮಗೂ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಬಂದಿದೆ. ಮತ್ತು ನಮ್ಮ ಹಾಸನದ ಹೆಣ್ಮಕ್ಳ ಘನತೆಯನ್ನು ಎತ್ತಿದಂಥ ನ್ಯಾಯಾಧೀಶರಿಗೆ, ತನಿಖಾಧಿಕಾರಿಗಳಿಗೆ ಮತ್ತು ಅದನ್ನು ವಾದ ಮಾಡಿದಂಥ SPP ಅವರಿಗೆ ನಾವು ಖಂಡಿತವಾಗ್ಲೂ ನಾನು ಕೂಡ ಹಾಸನದ ಒಂದು ಹೆಣ್ಣಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ನಮ್ಮ ಒಂದು ಘನತೆಯನ್ನು, ಗೌರವವನ್ನು ಕಾಪಾಡಿದ್ದಾರೆ. ಇನ್ಯಾರೇ ಆಗಲಿ, ಬರೀ ನಮ್ಮ ಹಾಸನ ಅಂತಲ್ಲ, ನಮ್ಮ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲೇ ಯಾರೇ ಪ್ರಭಾವಿಗಳು ಕೂಡ ಹೆಣ್ಮಕ್ಳು ಸವಾಸಕ್ಕೆ ಹೋಗಬೇಕು, ಹೆಣ್ಮಕ್ಳನ್ನ ದುರುಪಯೋಗ ಪಡಿಸ್ಕೊಳ್ಬೇಕು ಅಂತಂದರೆ 100 ಬಾರಿ ಯೋಚನೆ ಮಾಡೋವಂಥ ಒಂದು ತೀರ್ಪು ನಮ್ಗೆ ಬಂದಿದೆ. ನಾವು ಈ ಸಂದರ್ಭದಲ್ಲಿ ಸಂತಸ ಅನ್ನೋದಕ್ಕಿಂತನೂ ನಮ್ಮ ಗೌರವ ಮತ್ತೆ ಬಂತಲ್ಲ ಅನ್ನೋದಕ್ಕೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.